ರಾಜಾರಾಮ್ ಅವರೇ, ರಾಜಾರಾಮ್ ಅವರೇ, ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ಕಾರ. ದೊಡ್ಡಪ್ಪ ಹೊರಗಡೆ ಹೋದ್ರು, ಏನಾಯ್ತು ಹೇಳಿ? ಏನಾದ್ರೂ ಪ್ರಾಬ್ಲಮಾ? ಅಮ್ಮ, ನಮ್ಮ ಮಕ್ಕಳು ಅನಘಾದೇವಿ ಸ್ಕೂಲ್ಗೆ ಡ್ಯಾನ್ಸ್ ಕಲಿತೀನಿ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ ಏನೋ ಗೊತ್ತಿಲ್ಲ. ಮನೆಗ್ ಬಂದ್ಮೇಲೆ ಮಕ್ಕಳಿಗೆ ಓದೋ ಕಡೆ ಗಮನನೇ ಇಲ್ಲ, ಪುಸ್ತಕ ತೆಗಿಯಲ್ಲ ಅಂತಾರೆ. ಮಾರ್ಕ್ಸ್ ಕೂಡ ತುಂಬಾ ಕಡಿಮೆ ಬಂದಿದೆ. ಯಾವಾಗ ನೋಡಿದ್ರು ಹಾಡ್ ಹಾಡೋದು, ಡ್ಯಾನ್ಸ್ ಆಡೋದು, ದಿನ ಪೂರ್ತಿ ಇದೇ ಆಗೋಗುತ್ತೆ ಕಣಮ್ಮ. ಒಂದ್ ಹುಡ್ಗ ಜಡೆ ಹಾಕೊಂಡ್ ಬರ್ತಾನೆ, ಇನ್ನೊಂದ್ ಹುಡ್ಗ ಬ್ಯಾಟ್ ಹಿಡ್ಕೊಂಡ್ ಬರ್ತಾನೆ. ಹೊಸ ಸಿನಿಮಾದಲ್ಲಿ ಹೊಸ ಡ್ಯಾನ್ಸ್ ಅಂತ ಏನೇನೋ ಕಲಿಸ್ತಿದಾರಮ್ಮ. ಮನೆಯಲ್ಲಿ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ. ಒಬ್ರು ಕೂಡ ಸರಿಯಾಗಿ ಬಟ್ಟೆನೇ ಹಾಕಲ್ಲ. ಅವ್ರ ಮನೆಯವ್ರ ಅವ್ರನ್ನ ಯಾಕೆ ಆ ರೀತಿ ಹೊರಗೆ ಕಳಿಸ್ತಾರೋ ಏನೋ ಗೊತ್ತಿಲ್ಲಮ್ಮ. ಮನೇಲೂ ಕೂಡ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ. ಕೋತಿ ತರ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಹಾಡ್ ಹಾಕೊಂಡು ಹುಚ್ಚರಾಗಿ ಮೈಯೆಲ್ಲ ಕುಣಿಸ್ತಿದಾರಮ್ಮ. ನೋಡಿ, ಈ ಮಕ್ಕಳು ಅವತಾರ ನೋಡಿ, ಮನೇಲಿರೋ ಹೊಸ ಬಟ್ಟೆಗಳನ್ನೆಲ್ಲ ಹರಿದಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆಯಮ್ಮ ನಮ್ಮ ಮಕ್ಕಳಿಗೆ? ಅವ್ರ ಭವಿಷ್ಯ ಏನಾಗುತ್ತೋ ಅಂತ ನಮಗ್ ಭಯ ಆಗ್ತಿದ್ಯಮ್ಮ. ಈ ತರ ಒಂದ್ ದಿನ ಬರುತ್ತೆ ಅಂತ ನಾನು ಮುಂಚೆನೆ ಯೋಚನೆ ಮಾಡಿದ್ದೆ. ಅನಘಾದೇವಿ ನಮ್ಮ ಊರಿನ ಮೇಲೆ ಹಾಗೆ ನಮ್ಮ ಸಂಸ್ಕೃತಿ ಮೇಲೆ ವಿಷ ಕಾರ್ಬೇಕು ಅನ್ಕೊಂಡಿದ್ದಾಳೆ. ಪರವಾಗಿಲ್ಲ ಬಿಡಿ, ಇನ್ನು ಮುಂದೆ ನೀವು ಹೆದರುವಂತ ಅವಶ್ಯಕತೆ ಇರೋದಿಲ್ಲ. ಮಕ್ಕಳು ಹೊಸದಾಗಿ ಏನಾದ್ರೂ ಕಲ್ತ್ಕೊಳ್ಳುವಾಗ ಬದಲಾವಣೆ ಅವಶ್ಯಕತೆ ಇರುತ್ತೆ. ಅದು ಬದಲಾವಣೆ ಅಲ್ಲಮ್ಮ, ಅವ್ರ ಜೀವನದಲ್ಲಿ ನಡೀತಾ ಇರೋಂಥ ತಪ್ಪು. ಹೋಗ್ತಾ ಹೋಗ್ತಾ ಹೀಗೆ ಆದ್ರೆ ಎಲ್ಲಿ ಹಾಳಾಗಿ ಬಿಡ್ತಾರೋ ಅಂತ ಭಯ ನಮಗೆ. ನೀವ್ ಹೇಳ್ತಾ ಇರೋದು ಸಮಸ್ಯೆ ಅಲ್ಲ, ದಾರಿ ತಪ್ಪಿಸ್ತಾ ಇರೋ ಕೆಲ್ಸ. ಡಾನ್ಸ್ ಅಂದ್ರೆ ಏನು, ಯಾರೋ ಒಬ್ರು ಆಡಿಸ್ಕೊಂಡು ಸುಮ್ನೆ ಕುಣಿಯೋದಲ್ಲ. ಡಾನ್ಸ್ ಅಂದ್ರೆ ಒಂದ್ ಕಲೆ, ಒಂದ್ ಶಾಸನ, ಒಂದ್ ಸಂಸ್ಕೃತಿ. ಅಮ್ಮ, ನಮಗೂ ಡ್ಯಾನ್ಸ್ ಅಂದ್ರೆ ಇಷ್ಟನೇ. ಇವ್ರು ಈಗಲೇ ದಾರಿ ತಪ್ತಾ ಇದಾರಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ. ಭರತನಾಟ್ಯಂ, ಕೂಚಿಪುಡಿ ಅಂತ ನಾಟ್ಯಗಳು ಕ್ರಮಶಿಕ್ಷಣ ಮಕ್ಕಳ ಜೀವನನ ಬದಲಾಯಿಸುತ್ತೆ. ನಾಟ್ಯದಲ್ಲಿ ಹಾಕೋ ಪ್ರತಿ ಹೆಜ್ಜೆಗೂ ಒಂದೊಂದು ಅರ್ಥ ಇರುತ್ತೆ. ಪ್ರತಿಯೊಂದು ಹಾವಭಾವನೂ ನಮ್ಮ ಸಂಸ್ಕೃತಿನ ಏನು ಅನ್ನೋದನ್ನ ತೋರಿಸ್ಕೊಡುತ್ತೆ. ಓಂಕಾರದಿಂದ ಶುರುವಾಗೋ ಈ ನಾಟ್ಯ ಮಕ್ಕಳು ಏಕಾಗ್ರತೆ ಬಿಗಿ ಆಗ್ಸುತ್ತೆ. ಈ ನಾಟ್ಯದಿಂದ ಗೌರವನೂ ಸಿಗುತ್ತೆ, ಜೀವನದಲ್ಲಿ ಸರಿಯಾದ ದಾರಿನ ತೋರಿಸುತ್ತೆ, ಒಳ್ಳೆ ಆರೋಗ್ಯ ಸಹ ಸಿಗುತ್ತೆ, ಮಾನಸಿಕವಾಗಿ ನಮ್ಮನ್ನ ಬಲವಾಗಿಡುತ್ತೆ. ಕಲೆ ಅನ್ನೋದು ಬದುಕನ್ನ ಹಾಳು ಮಾಡಬಾರ್ದು, ಮನುಷ್ಯನ ಸಂಪೂರ್ಣವಾಗಿ ಬದಲಾಯಿಸಬೇಕು. ಅಮ್ಮ, ನಮ್ ಮಕ್ಕಳನ್ನ ನೀವು ಸರಿದಾರಿಗೆ ತರಬೇಕು. ನೀವೇ ಏನಾದ್ರೂ ಒಂದ್ ಮಾಡ್ಬೇಕು. ನೀವ್ ಏನ್ ಹೇಳ್ತೀರೋ ಅದನ್ನ ಮಾಡಕ್ ನಾವು ಸಿದ್ಧವಾಗಿದ್ದೀವಿ. ನಾಳೆಯಿಂದ ನಮ್ಮ ಮಕ್ಕಳನ್ನ ನಿಮ್ ಸ್ಕೂಲ್ಗೆ ಕಳಿಸ್ತೀವಿ ಕಣಮ್ಮ. ನಮ್ಮ ಮಕ್ಕಳ ಭವಿಷ್ಯ ಈಗ ನಿಮ್ ಕೈಯಲ್ಲಿದೆ.